ನಿಮಗೆ ಈ ರೀತಿ 2 ಡಿವೈಸ್ಗಳನ್ನು ತೋರಿಸ್ಬಿಟ್ಟು ಇದು ₹500 ಅದೇ ಇದು ₹1500 ಅಂದರೆ ನೀವು ಯಾವುದನ್ನ ಚೂಸ್ ಮಾಡ್ತೀರಾ? ನಾರ್ಮಲಿ ನಿಮಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಈ ರೀತಿಯ ಒಂದು ಡಾಕ್‌ನ ತಗೊತೀರಾ. ಏನಕ್ಕಂದರೆ ನಿಮಗೆ ₹500ಗೆ ಮಲ್ಟಿಪಲ್ ಪೋರ್ಟ್ ಬರ್ತಾ ಇದೆ. ಆದರೆ ಇದು ₹1500ಗೆ 2 SD ಕಾರ್ಡ್ ಕನೆಕ್ಟ್ ಮಾಡ್ಬೋದು ಅಷ್ಟೇ ಅಲ್ವಾ? ಹಾಗಾಗಿ ನೀವು ನಾರ್ಮಲಿ ಇದನ್ನೇ ಚೂಸ್ ಮಾಡ್ತೀರಾ. ಇಲ್ಲೇ ಇರುವಂಥದ್ದು ಮೇನ್ ಕ್ಯಾಚ್. ಇದೇನಕ್ಕೆ ₹1500 ಅಂತಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಸ್ಯಾಮ್ಸಂಗ್ SD ಕಾರ್ಡ್ ಇದೆ. ಇದು EVO+ SD ಕಾರ್ಡ್, UHS 1 ಕಾರ್ಡ್ ಇದು. ಸ್ವಲ್ಪ ಪ್ರೀಮಿಯಂ ರೇಂಜಲ್ಲೇ ಬರುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 160 MBps ಸ್ಪೀಡ್ ಸಿಗುತ್ತೆ, ರೀಡ್ ಸ್ಪೀಡ್. ಅದೇ ರೀತಿ 90 MBps ರೈಟ್ ಸ್ಪೀಡ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಯಾವುದೋ ಫುಟೇಜ್ನ ರೆಕಾರ್ಡ್ ಮಾಡಿದ್ದೀನಿ ಇದರಲ್ಲಿ 4K ಫುಟೇಜ್ನ ಅಂದರೆ ಇದನ್ನ ನನಗೆ ಲ್ಯಾಪ್ಟಾಪ್ ಅಥವಾ SSDಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಈ ರೀತಿ ಒಂದು ಡಾಕ್ಗೆ ಕನೆಕ್ಟ್ ಮಾಡ್ತೀನಿ ಅಥವಾ ಈ ರೀತಿ ಒಂದು ಕಾರ್ಡ್ ರೀಡರ್ನ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈ ರೀತಿ ಒಂದು ರೀಬ್ರ್ಯಾಂಡೆಡ್ ಜನರಿಕ್ ಚೈನೀಸ್ ಡಾಕ್ನ ಯೂಸ್ ಮಾಡಿದರೆ ಪೈಬಾಕ್ಸ್ ಆಗಿರ್ಬೋದು, ಪೋಟ್ರಾನಿಕ್ಸ್ ಆಗಿರ್ಬೋದು ತುಂಬ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ನಿಮಗೆ ಯಾವುದೇ ರೀತಿಯ UHS 1 ಕಂಟ್ರೋಲರ್ಗಳನ್ನು ಯೂಸ್ ಮಾಡಿರಲ್ಲ. ಒಂದು ಜನರಿಕ್ ರೀಡರ್ ಕಂಟ್ರೋಲರ್ನ ಯೂಸ್ ಮಾಡಿರ್ತಾರೆ. ಅದು ನಿಮಗೆ ಎಲ್ಲ ಪೋರ್ಟಲ್ಲಿ ಸ್ಪೀಡ್ನ ಡಿವೈಡ್ ಮಾಡಿರುತ್ತೆ. ಆದ್ದರಿಂದ ನಿಮ್ಮ ಕಾರ್ಡ್ನ ರೀಡ್ ಸ್ಪೀಡ್ 160 MBps ಆದರೂ ಸಹ ಇದರಲ್ಲಿ ನೀವು ಯೂಸ್ ಮಾಡಿದಾಗ ಹಾರ್ಡ್ಲಿ 10 to 20 MBps ಸ್ಪೀಡ್ ಸಿಗುತ್ತೆ. ಆದ್ದರಿಂದ ನಿಮ್ಮ ಹತ್ರ ಏನಾದರೂ ಹೆವಿ ಫುಟೇಜಸ್ ಇದೆ ಅಂದರೆ ಗಂಟೆಗಟ್ಟಲೆ ಬೇಕಾಗುತ್ತೆ ನಿಮಗೆ ಒಂದು ಫುಟೇಜ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ. ಅದೇನೇನಾದರೂ ಈ ರೀತಿಯ ಒಂದು ಡೆಡಿಕೇಟೆಡ್ ಕಾರ್ಡ್ ರೀಡರ್ನ ತೊಗೊಂಡು ಟ್ರಾನ್ಸ್ಫರ್ ಮಾಡಿದರೆ ಇದರಲ್ಲಿ UHS 2 ಕಂಟ್ರೋಲರ್ ಇದೆ. ಆದ್ದರಿಂದ ನನಗೆ 160 MBps ಕಂಪ್ಲೀಟಾಗಿ ಸಿಗಲಿಲ್ಲ ಅಂದರೂ ಅಪ್ ಟು 130 MBps ತನಕ ರೀಡ್ ಸ್ಪೀಡ್ ಸಿಗುತ್ತೆ. ಅದೇ ರೀತಿ ಆಲ್ಮೋಸ್ಟ್ 80 to 90 MBps ತನಕ ರೈಟ್ ಸ್ಪೀಡ್ ಸಿಗುತ್ತೆ. ಆದ್ದರಿಂದ ಈ ಒಂದು ಡೆಡಿಕೇಟೆಡ್ ಕಂಟ್ರೋಲರ್ ಇರೋದ್ರಿಂದ ಈ ಒಂದು ಚಿಕ್ಕ ಕಾರ್ಡ್ ರೀಡರ್ಗೂ ಸಹ ₹1500 ಕಾಸ್ಟ್ ಆಗುತ್ತೆ. ಇದು ಪ್ರೊಫೆಷ್ನಲ್ ಕಾರ್ಡ್ ರೀಡರ್, ಆದ್ದರಿಂದ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ನೀವೇನಾದರೂ ನಿಮ್ಮ ಜನರಿಕ್ ಪರ್ಪಸ್ಗೆ ಒಂದು ಡಾಕ್ನ ತೊಗೊತಾ ಇದ್ದೀರಾ ಅಂದರೆ ಈ ರೀತಿಯ ಚಿಪ್ ಡಾಕ್ನ ತೊಗೋಬೋದು. ಅಂದರೆ ನೀವು ಲ್ಯಾನ್ನ ಕನೆಕ್ಟ್ ಮಾಡಬೇಕು, ಅದೇ ರೀತಿ ನಿಮ್ಮ ಮೌಸ್ ಅಥವಾ ಕೀಬೋರ್ಡ್ಗಳನ್ನು ಕನೆಕ್ಟ್ ಮಾಡಬೇಕು, ಹಾಗೆ ಚಿಕ್ಕ ಪುಟ್ಟ 1 to 2 GB ಫೈಲ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ, ತಗೋಬೋದು. ಹಾಗೆ ಎಲ್ಲ ಡಾಕ್ಗಳು ನಾನು ಬ್ಯಾಡ ಅಂತ ಹೇಳ್ತಾ ಇಲ್ಲ. ಇದರಲ್ಲೂ ಸಹ ಪ್ರೀಮಿಯಂ ಡಾಕ್ಗಳು ಬರುತ್ತೆ. ನಿಮಗೆ ಹನಿವೆಲ್ ಆಗಿರ್ಬೋದು, ಆ್ಯಂಕರ್ ಇಂಥ ಒಂದು ಪ್ರೀಮಿಯಂ ಡಾಕ್ಗಳು ಬರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಆದ್ದರಿಂದ ನಿಮಗೇನಾದರೂ ಡೆಡಿಕೇಟೆಡ್ ವಿಡಿಯೋ ಎಡಿಟರ್ ಆಗಿದ್ದರೆ ಅಥವಾ ಹೆವಿ ಫುಟೇಜ್ಗಳನ್ನು ಟ್ರಾನ್ಸ್ಫರ್ ಮಾಡ್ತೀರಾ, ಹೆವಿ ಡೇಟಾನ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂದರೆ ಈ ರೀತಿ ಡೆಡಿಕೇಟೆಡ್ ಕಾರ್ಡ್ ರೀಡರ್ ಅಥವಾ ಪ್ರೀಮಿಯಂ ಡಾಕ್ಗಳನ್ನು ಪರ್ಚೇಸ್ ಮಾಡಿ. ಈ ರೀತಿ ಚೀಪ್ ಡಾಕ್ಗಳು ನಿಮ್ಮ ಜನರಿಕ್ ಪರ್ಪಸ್ಗೆ ಹೊರತು ಯಾವುದೇ ರೀತಿಯ ಹೆವಿ ಡೇಟಾ ಟ್ರಾನ್ಸ್ಫರ್ಗೆ ವರ್ಕ್ ಆಗಲ್ಲ. ಹಾಗೆ ಇನ್ನೊಂದು ಫನ್ ಪಾರ್ಟ್ ಅಂದರೆ ಇದೆರಡು ಡಿವೈಸ್ ಮೇಡ್ ಇನ್ ಚೈನಾ. ಆದರೆ ಒಂದು ಪ್ರೀಮಿಯಂ ಡಿವೈಸ್, ಒಂದು ಜನರಿಕ್ ಡಿವೈಸ್. ಅದು ಹೇಗಂದರೆ ನೀವು ₹2000 ಕೊಟ್ಟು ಒಂದು ಚೈನೀಸ್ ಡ್ರೋನ್ನ ತಗೋಬೋದು. ಅದೇ ರೀತಿ ಸ್ವಲ್ಪ ಜಾಸ್ತಿ ಅಂದರೆ ಪ್ರೀಮಿಯಂ ಪ್ರೈಸ್ನ ಪೇ ಮಾಡಿಬಿಟ್ಟು DJ ಡ್ರೋನ್ನ ತಗೋಬೋದು. ಎರಡೂ ಮೇಡ್ ಇನ್ ಚೈನಾ. ಇದು ಸಹ ಹಾಗೆ.